Hello friends, welcome back. This is Shivanand. Thanks for subscribing my channel and thanks for your loving support. ಫ್ರೆಂಡ್ಸ್ ಈ ಥರ ಬಿಗಿನಿಂಗಲ್ಲಿ ಒಂದು ವಿಡಿಯೋದ ಕ್ಲಿಪ್ ಪ್ಲೇ ಆಯಿತು. ಇದರಲ್ಲಿ ಒಂದು ಲೈಟಿಂಗ್ ಟೆಕ್ಸ್ಟ್ನ ಒಂದು ಆ್ಯನಿಮೇಷನ್ ಒಂದು ಇಂಟ್ರೊಡಕ್ಷನ್ ನೀವು ನೋಡಿರ್ಬೋದು. ಈ ರೀತಿಯ ಒಂದು ಇಂಟ್ರೊಡಕ್ಷನ್ ನಾವು ಯಾವ ರೀತಿಯಾಗಿ ರೆಡಿನ ಮಾಡ್ಕೊಳ್ಳೋದು, ಅದು ಕೂಡ FILMORA9 ಒಂದು ಸಾಫ್ಟ್ವೇರಲ್ಲಿ ಅನ್ನೋದರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವಿಡಿಯೋಸ್ಗಳ ಅಪ್ಡೇಟಿಗಾಗಿ ಬೆಲ್ ಐಕನ್ನು ಕೂಡ ಮರೆಯದೆ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಈ FILMORA9 ಒಳಗಡೆ ಹೋಗ್ಬಿಟ್ಟು ನಾವು ಯಾವ ರೀತಿಯಾಗಿ ಈ ಒಂದು ಇಂಟ್ರೊಡಕ್ಷನ್ ನಾವು ರೆಡಿನ ಮಾಡ್ಕೊಳ್ಳೋದು ಅನ್ನೋದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಅದಕ್ಕೆ ನಾವು ಫಸ್ಟ್ FILMORA9 ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಇಲ್ಲಿ ನೋಡೋದು ನಾನು FILMORA9 ಸಾಫ್ಟ್ವೇರ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವೀಗ ಆ ಅಲ್ಫಾಬೆಟ್ಸ್ಗಳನ್ನ ನಾವು ಇಲ್ಲಿ ಇಂಪೋರ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ಲೈಟಿಂಗ್ ಅಲ್ಫಾಬೆಟ್ಸ್ಗಳ ಒಂದು ಡೌನ್ಲೋಡಿಂಗ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಅದ್ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಅದನ್ನ ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಾವು ಅದನ್ನ ಇಲ್ಲಿ ಇಂಪೋರ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡೋದು ನಾನು ಅದನ್ನ ಇಂಪೋರ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡೋದು ಪ್ರತಿಯೊಂದು ಅಲ್ಫಾಬೆಟ್ಸ್ಗಳು ಕೂಡ ನಿಮಗೆ ಈ ರೀತಿಯಾಗಿ ಶೋನ ಮಾಡ್ತಾ ಇರುತ್ತೆ. ಇದರಲ್ಲಿ ನೀವು ಯಾವ ರೀತಿ ಅಂದರೆ ಯಾವ ಟೆಕ್ಸ್ಟ್ಗಳನ್ನ ನೀವು ಅಂದರೆ ಯಾವ ಅಲ್ಫಾಬೆಟ್ಸ್ಗಳನ್ನ ನೀವು ಯೂಸ್ ಮಾಡ್ಕೊಳ್ಬೇಕಂತ ಇರ್ತೀರೋ ಆ ಪ್ರತಿಯೊಂದು ಅಲ್ಫಾಬೆಟ್ಸ್ಗಳನ್ನ ಕೂಡ ನೀವು ಇದರಲ್ಲಿ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ನಾನು ಇಲ್ಲಿ ತುಂಬಾನೇ ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋದಕ್ಕೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಬರೀ ಶಿವ ಅಂತ ನಾನು ಇಲ್ಲಿ ರೆಡಿನ ಮಾಡಿ ನಿಮಗೆ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರುವಂಥ SHIVA ನಾನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಇಂಪೋರ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡೋದು ನಾನು SHIV ಅಂತ ನಾನು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇಂಪೋರ್ಟ್ ಮಾಡ್ಕೊಂಡ ತಕ್ಷಣ ಈಗ ನಾವು ನೆಕ್ಸ್ಟ್ ಸ್ಟೆಪ್ ಏನು ಫಾಲೋ ಮಾಡಬೇಕು. ಫ್ರೆಂಡ್ಸ್, ಈಗ ನಾನು ಲೇಯರ್ ಮೇಲೆ S ನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಬೇಕಾಗಿರುವಂತಹ ಲೆಟರ್ನ ಕೂಡ ನಾವು ಈ ರೀತಿ ಇಂಪೋರ್ಟ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಪ್ರತಿಯೊಂದು ಅಲ್ಫಾಬೆಟ್ಸ್ಗಳನ್ನು ಕೂಡ ನೀವು ಈ ರೀತಿ ಇಂಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಅದನ್ನೆಲ್ಲ ನಾನು ಈಗ ಫಸ್ಟ್ ಇಂಪೋರ್ಟ್ನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡೋದು ನಾನೀಗ ಪ್ರತಿಯೊಂದು ಅಲ್ಫಾಬೆಟ್ಸ್ಗಳನ್ನು ಕೂಡ ನಾನೀಗ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ನಾವು ಇಂಪೋರ್ಟ್ ಮಾಡ್ಕೊಂಡ ತಕ್ಷಣ ಈಗ ನಾನು ಒಂದ್ಸರಿ ಪ್ಲೇನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಫ್ರೆಂಡ್ಸ್, ಇಲ್ಲಿ ನಮಗೆ ಬರೀ A ಮಾತ್ರ ನಮಗೆ ಇಲ್ಲಿ ಶೋ ಮಾಡ್ತಾ ಇದೆ, ಉಳಿದಿರೋ ಯಾವ ಲೆಟರ್ಸ್ಗಳು ಕೂಡ ನಮಗೆ ಇಲ್ಲಿ ಶೋ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾವಿಲ್ಲಿ ಏನ್ ಮಾಡ್ಬೇಕು, ಫಸ್ಟ್ ನಾವೀಗ ಮಾಡ್ಬೇಕಾಗಿರೋದು ಏನಂದ್ರೆ, ಫಸ್ಟ್ ಇಲ್ಲಿ ನಾವು ಪ್ರತಿಯೊಂದು ಲೆಟರ್ಸ್ಗಳನ್ನು ಕೂಡ ನಾವು ಇಲ್ಲಿ ಅದ್ರ ಮೇಲೆ ನಾವು ಡಬಲ್ ಕ್ಲಿಕ್ ನ ಮಾಡ್ಕೊಳ್ಬೇಕಾಗುತ್ತೆ. ನಾವು ಡಬಲ್ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮಗೆ ಕಾಂಪೋಸಿಷನ್ ಅಂತ ಏನ್ ಕಾಣಿಸ್ತಾ ಇದೆ ಅಲ್ಲಿರುವಂತ ಈ ಒಂದು ಮಾರ್ಕ್ ಮೇಲೆ ನೀವು ಕ್ಲಿಕ್ ನ ಮಾಡಿ ಇಲ್ಲಿ ನೀವು ಬ್ಲೆಂಡಿಂಗ್ ಮೋಡ್ ನೀವು ಚೇಂಜ್ ಮಾಡ್ಕೊಳ್ಬೇಕು. ಅದಕ್ಕೆ ನೀವು ಇಲ್ಲಿ ನಾರ್ಮಲ್ ಅಂತ ಇರುತ್ತೆ, ಅದನ್ನ ನೀವು ಸ್ಕ್ರೀನ್ ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ನೀವು ಪ್ರತಿಯೊಂದು ಲೆಟರ್ಸ್ ಗಳ ಮೇಲೂ ಕೂಡ ನೀವು ಡಬಲ್ ಕ್ಲಿಕ್ ನ ಮಾಡಿ ಅದನ್ನ ನೀವು ಸ್ಕ್ರೀನ್ ನ ಮಾಡ್ಕೊಳ್ಳಿ. ಇಲ್ಲಿ ನೋಡೋಣ, ನಾನು ಪ್ರತಿಯೊಂದು ಆಲ್ಫಾಬೆಟ್ಸ್ ಗಳನ್ನು ಕೂಡ ನಾನು ಇಲ್ಲಿ ಬ್ಲೆಂಡಿಂಗ್ ಮೋಡ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಂಡು ಈಗ ಒಂದ್ಸರಿ ನಿಮಗೆ ಪ್ಲೇನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡಬಹುದು ಪ್ರತಿಯೊಂದು ಲೆಟರ್ಸ್ ಗಳು ಕೂಡ ನಮಗೆ ಈಗ ಶೋ ಮಾಡ್ತದೆ. ಸೊ ಈಗ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ನಾವೀಗ ನೋಡೋಣ. ಫ್ರೆಂಡ್ಸ್, ಈಗ ನಾವು ಫಸ್ಟ್ ನನ್ನ ಒಂದು ಲೆಟರ್ ಬಂದ್ಬಿಟ್ಟು S ಆಗಿದೆ. ಸೊ ಹಾಗಾಗಿ ನಾನು ಈಗ S ಮೇಲೆ ನಾನು ಈಗ ಕ್ಲಿಕ್ ನ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನಾನು S ಮೇಲೆ ನಾನು ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ಫಸ್ಟ್ ಈಗ ನಾವು ಇಲ್ಲಿ ಇರುವಂತಹ ಪ್ರತಿಯೊಂದು ಆಲ್ಫಾಬೆಟ್ಸ್ ಏನಿದೆ ಅದನ್ನ ನಾವು ಇಲ್ಲಿ ಲಾಕ್ ನ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ರೀತಿ ನಾವು ಪ್ರತಿಯೊಂದು ಲೆಟರ್ಸ್ ಗಳನ್ನು ಕೂಡ ನಾವು ಇಲ್ಲಿ ಲಾಕ್ ನ ಮಾಡ್ಕೊಂಡ ತಕ್ಷಣ S ಅಂತ ಏನಿದೆ ಅದ್ಮೇಲೆ ನಾವು ಕ್ಲಿಕ್ ನ ಮಾಡಿ ಈ S ನ ನಾವು ಈ ರೀತಿಯಾಗಿ ಡ್ರ್ಯಾಗ್ ನ ಮಾಡ್ಕೊಂಡು ಇದನ್ನ ನಾವು ಚಿಕ್ಕದಾಗಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಫ್ರೆಂಡ್ಸ್, ಇಲ್ಲಿ ನೋಡೋದು ಈ ರೀತಿಯಾಗಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಆಗಿ ನೀವು ಇದನ್ನ ರೆಡಿನ ಮಾಡ್ಕೊಳ್ಬಹುದು. ಮತ್ತೆ ಈಗ ನಾನು S ನ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ H ನ ನನಗೆ ಅನ್ಲಾಕ್ ನ ಮಾಡ್ಕೊಬಿಟ್ಟು ಮತ್ತೆ ಆ ಲೇಯರ್ ಮೇಲೆ ನಾನು ಕ್ಲಿಕ್ ನ ಮಾಡಿ ಈಗ ನಾನು H ನ ಚಿಕ್ಕದಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದೇ ರೀತಿಯಾಗಿ ನೀವು ಫಾಲೋ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಲೆಟರ್ಸ್ ಗಳನ್ನು ಕೂಡ ನೀವು ಈಗ ಲಾಕ್ ನ ಮಾಡಿ ಅನ್ಲಾಕ್ ನ ಮಾಡಿ ಅದನ್ನ ನೀವು ಆ ಒಂದು ಸೈಜ್ ನ ನೀವು ಇಲ್ಲಿ ಕಡಿಮೆನ ಮಾಡ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡೋದು ನೀವು ಪ್ರತಿಯೊಂದು ಲೆಟರ್ಸ್ ಗಳನ್ನು ಕೂಡ ನೀವು ಈ ರೀತಿಯಾಗಿ ಸ್ಮಾಲ್ ಸೈಜ್ ಆಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ನೀವು ಸ್ಮಾಲ್ ಸೈಜ್ ಆಗಿ ನೀವು ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್, ಅದಕ್ಕೆ ನೀವು ಒಂದೊಂದು ಲೆಟರ್ಸ್ ಗಳನ್ನು ಕೂಡ ನೀವು ಇಲ್ಲಿ ಕ್ಲೀನ್ ಆಗಿ ನೀವು ಸೆಟ್ ನ ಮಾಡ್ಕೊಳ್ಳೋದು. ಅದಕ್ಕೆ ನೀವು ಇಲ್ಲಿ S ಅಂತ ಏನು ನಾನು ಲಾಕ್ ನ ಮಾಡಿದ್ದೀನಿ ಪ್ರತಿಯೊಂದನ್ನು ಕೂಡ ನಾನೀಗ ಫಸ್ಟ್ ಅನ್ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಫ್ರೆಂಡ್ಸ್, ಈಗ ನಾನು ಪ್ರತಿಯೊಂದನ್ನು ಕೂಡ ಅನ್ಲಾಕ್ ನ ಮಾಡ್ಕೊಂಡ ತಕ್ಷಣ ನನಗೆ ಒಂದೊಂದೇ ಲೆಟರ್ ಮೇಲೆ ನಾನು ಜಸ್ಟ್ ಒಂದು ಕ್ಲಿಕ್ ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಕೀಬೋರ್ಡ್ ಇರುವಂತಹ ಒಂದು ಆರೋ ಮಾರ್ಕ್ ನ ಒಂದು ಸಿಂಬಲ್ಸ್ ಏನಿರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿ ಈ ರೀತಿಯಾಗಿ ಆ ಲೆಟರ್ಸ್ ಗಳನ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ನೋಡೋದಲ್ಲ, ಈ ರೀತಿಯಾಗಿ ನೀವು ಪ್ರತಿಯೊಂದನ್ನು ಕೂಡ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೀವು ಅಡ್ಜಸ್ಟ್ ಮಾಡ್ಕೊಂಡ ತಕ್ಷಣ ಈಗ ನಾನು ಒಂದ್ಸರಿ ಪ್ಲೇನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಿಮಗೆ ತುಂಬಾನೇ ಈಸಿ ಆಗಲಿ ಅಂತ ನಾನು ಸ್ವಲ್ಪ ಟೆಂಪರರಿ ಆಗಿ ನಿಮಗೆ ತೋರಿಸಿದ್ದೀನಿ. ಇದ್ರೆ ನೀವು ತುಂಬಾನೇ ಪ್ರಾಪರ್ ಆಗಿ ನೀವು ರೆಡಿನ ಮಾಡ್ಕೊಳ್ಬೇಕಂತ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ನ ಕೊಟ್ಬಿಟ್ಟು ನೀವು
ಪ್ರತಿಯೊಂದನ್ನು ಕೂಡ ಸರಿಯಾಗಿ ನೀವು ಸೆಟ್ನ ಮಾಡ್ಕೊಬಿಟ್ಟು ಈ ರೀತಿಯಾಗಿ ನೀವು ಇಂಟ್ರೋನ ಕ್ರಿಯೇಟ್ನ ಮಾಡ್ಕೊಳ್ಬೋದು. ಸೊ ಮೀನ್ಸ್ ಇದಾದ ತಕ್ಷಣ ನೀವು ಇದಕ್ಕೆ ಯಾವ್ದಾದ್ರು ಮ್ಯೂಸಿಕ್ನ ನೀವು ಆ್ಯಡ್ನ ಮಾಡ್ಕೊಳ್ಬೇಕಂತ ಇಲ್ಲಿ ಆಡಿಯೋ ಅಂತ ಏನು ಕಾಣಿಸ್ತದೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಬೇಕಾಗಿರುವಂಥ ಒಂದು ಮ್ಯೂಸಿಕ್ನು ಕೂಡ ನೀವು ಈ ರೀತಿಯಾಗಿ ಆ್ಯಡ್ನ ಮಾಡ್ಕೊಳ್ಬೇಕು. ಆ್ಯಡ್ನ ಮಾಡ್ಕೊಂಡ ತಕ್ಷಣ ಈಗ ನಾನೀಗ ಒಂದ್ಸರಿ ಪ್ಲೇನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಫುಲ್ ಸ್ಕ್ರೀನಲ್ಲಿ ಇದು ಯಾವ ರೀತಿಯಾಗಿ ಶೋನ ಮಾಡುತ್ತೆ ಅಂತ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್ ನೋಡೋದಲ್ಲ, ಈ ರೀತಿಯಾಗಿ ನೀವು ತುಂಬಾನೇ ಈಸಿಯಾಗಿ ಫಿಲ್ಮೋರಾ 9 ನಲ್ಲಿ ಹೋಗ್ಬಿಟ್ಟು ನೀವು ನಾನು ಕೊಟ್ಟಿರುವಂತಹ ಒಂದು ಲೈಟಿಂಗ್ಸ್ನ ಒಂದು ಆಲ್ಫಾಬೆಟ್ಸ್ ಏನಿದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ತುಂಬಾನೇ ಅಮೇಸಿಂಗ್ ಆಗಿ ನೀವು ನಿಮ್ಮ ಒಂದು ಯೂಟ್ಯೂಬ್ನ ಒಂದು ಚಾನಲ್ಗೆ ಏನಾದರೂ ಇಂಟ್ರೋನ ಬೇಕಾದ್ರೆ ಇಂಟ್ರೋನು ಕೂಡ ನೀವು ರೆಡಿನ ಮಾಡ್ಕೊಳ್ಳೋದು, ಯಾವ್ದಾದ್ರು ಒಂದು ಇಂಟ್ರೊಡಕ್ಷನ್ ನೀವು ಮಾಡೋದಿದ್ರು ಕೂಡ ನೀವು ಈ ಟೆಕ್ಸ್ಟ್ಗಳನ್ನ ಅಂದರೆ ಈ ಆಲ್ಫಾಬೆಟ್ಸ್ಗಳನ್ನ ನೀವು ಯೂಸ್ನ ಮಾಡಿ ಈ ರೀತಿಯಾಗಿ ಪ್ರೊಫೆಷನಲ್ ಆಗಿ ನೀವು ರೆಡಿನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್ ನೋಡೋದಲ್ಲ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಈ ಒಂದು ಲೈಟಿಂಗ್ ಟೆಕ್ಸ್ಟ್ ಅನಿಮೇಷನ್ ಒಂದು ಇಂಟ್ರೊಡಕ್ಷನ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಫ್ರೆಂಡ್ಸ್ ಈ ಲೈಟಿಂಗ್ ಟೆಕ್ಸ್ಟ್ ಅನಿಮೇಷನ್ ಒಂದು ಡೌನ್ಲೋಡಿಂಗ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಅದ್ಮೇಲೆ ನೀವು ಕ್ಲಿಕ್ನ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಬಿಟ್ಟು ಯೂಸ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್ ಹಾಗಾದ್ರೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಈ ಒಂದು ಇಂಟ್ರೊಡಕ್ಷನ್ ಒಂದು ಎಫೆಕ್ಟ್ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಅದನ್ನು ಕೂಡ ನನಗೆ ಕಮೆಂಟ್ಸ್ ಮಾಡಿ ಕೇಳ್ಬೋದು. ಫ್ರೆಂಡ್ಸ್ ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.